ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಸಿಲೂರು ಗುಲ್ಬರ್ಗಾದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ತೀವ್ರಗೊಂಡಿದೆ. ಕೆಲವು ಗ್ರಾಮಗಳಲ್ಲಂತೂ ಜಲಮೂಲಗಳೇ ಬತ್ತಿ ಹೋಗಿರೋದ್ರಿಂದ ಹನಿ ನೀರಿಗಾಗಿ ಜನ ಕಿಲೋಮೀಟರ್ ಗಟ್ಟಲೆ ಸುತ್ತಾಡಬೇಕಿದೆ. ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಜಿಲ್ಲಾಡಳಿತ ಕೈಗೊಂಡಿರುವ ಕೆಲಸಗಳು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ. ನೀರಿಗಾಗಿ ಬಿರು ಬಿಸಿಲಲ್ಲಿ ಅಲೆಯುವ ಮಹಿಳೆಯರು, ಓದೋ ಮಕ್ಕಳಿಗೂ ನೀರು ತರೋ ಸಂಕಟ. ಇದು ಗುಲ್ಬರ್ಗಾ ಜಿಲ್ಲೆ ನರೋಣ ಗ್ರಾಮದ ಜನರ ಗೋಳಿನ ಕಥೆ. ಹೋಬಳಿ ಕೇಂದ್ರವಾಗಿರುವ ನರೋಣದಲ್ಲಿ 12,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ನೀರಿನ ಸೌಲಭ್ಯವಿಲ್ಲ. ಸರ್ಕಾರ ಕೊರೆಯಿಸಿದ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ. ಹೀಗಾಗಿ ಗ್ರಾಮದ ಜನ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ನೋಡ್ರಿ ಸರ್, ನಮ್ಮಲ್ಲಿ ನೀರಂತೂ ಇಲ್ಲ. 3 ತಿಂಗಳ ದಿನ ಆಯ್ತು, ಒಂದಿಲ್ಲ 2 ದಿವಸ ಇಲ್ಲ, 3 ತಿಂಗಳಿಂದ ಇದೇ ಪರಿಸ್ಥಿತಿ. ಊರಲ್ಲಿ ತಾಯಂದಿರು ಹೆಣ್ಮಕ್ಳು ಮುದುಕರು ಭಾಳ ಪರೇಶಾನ್ದಾಗ 3 ತಿಂಗಳ ಪಂಚಾಯತಿಗೆ ನಡೆದ ಸ್ಟ್ರೈಕ್ ಅಂದ್ರೂ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾನೇ ಇಲ್ಲ. ಸರ್ ನೀರೇ ತರಬೇಕಾಗಿದೆ ಸರ್. ಸ್ಕೂಲ್ಗೆ ಹೋದ್ರೆ ನೀರಿಗೆ ಹಚ್ತಾರೆ ಸರ್, ನಮ್ಗೆ ಆಗೋತ್ತಿಲ್ಲ ಸರ್. ಸ್ಕೂಲ್ಗೆ ಒಟ್ಟ ಹೋಗೋದಾಗ್ತಿಲ್ಲ ಸರ್. ನೀರೇ ಬೇಕಾಗಂತೆ ಅಂತ ಮನೆಗೆಲ್ಲ ಹಠ ಮಾಡ್ತಿದ್ದಾರೆ ಸರ್. ನರೋಣ ಗ್ರಾಮದಲ್ಲಿ ಕಳೆದ ವರ್ಷ ಜಿಲ್ಲಾಡಳಿತ 20 ಬೋರ್ವೆಲ್ ಕೊರೆಸಿತ್ತು. ಆದರೆ ಒಂದೇ ವರ್ಷದಲ್ಲಿ ಬಹುತೇಕ ಎಲ್ಲ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಇತ್ತ ನರೋಣ ಕೆರೆ ಸಹ ಸಂಪೂರ್ಣ ಬತ್ತಿ ಹೋಗಿದೆ. ಪರಿಣಾಮ ಈ ವರ್ಷ ಮತ್ತೆ ನೀರಿಗಾಗಿ ಪರದಾಟ ಶುರುವಾಗಿದೆ. ಇಲ್ಲಿನ ನೀರಿನ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಬೆಣ್ಣೆತೊರ ಡ್ಯಾಂ ಇಲ್ಲವೇ ಗಂಡೋರಿ ನಾಲದಿಂದ ಪೈಪ್ಲೈನ್ ಮೂಲಕ ನೀರು ಕಲ್ಪಿಸಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ಅತ್ಯಂತ ಜರೂರಿಯಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಕುಡಿಯುವ ನೀರನ್ನು ಶಾಶ್ವತವಾಗಿ ಏನು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಶಾಶ್ವತ ಯೋಜನೆ ಮಾಡೋದ್ರ ಮುಖಾಂತರ ನರೋಣ ಗ್ರಾಮಕ್ಕೆ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಯಾವುದೊಂದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ನರೋಣ ಗ್ರಾಮ ಗುಲ್ಬರ್ಗಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ರೇವುನಾಯಕ ಬೆಳಮಗಿ ಅವರ ಸ್ವಕ್ಷೇತ್ರ. ತಮ್ಮ ಕ್ಷೇತ್ರದಲ್ಲಿಯೇ ಸಮರ್ಪಕ ಕುಡಿಯುವ ನೀರು ಕಲ್ಪಿಸುವಲ್ಲಿ ಉಸ್ತುವಾರಿ ಸಚಿವರು ವಿಫಲವಾಗಿದ್ದಾರೆ. ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಉಲ್ಬಣಗೊಳ್ತಾ ಇದ್ದರೂ ಶಾಶ್ವತ ಪರಿಹಾರದತ್ತ ಸಚಿವರು ಗಮನ ಹರಿಸದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್. ಭಾರೀ ಸುದ್ದಿ ಮಾಡಿರೋ ಅತ್ಯಾಚಾರ ತಡೆ ಮಸೂದೆಗೆ ಕೇಂದ್ರ ಸಚಿವರ ಉನ್ನತಾಧಿಕಾರ ಸಮಿತಿ ಒಪ್ಪಿಗೆ ನೀಡಲು ನಿರ್ಧರಿಸಿದೆ. ಅತ್ಯಾಚಾರ ತಡೆ ವಿಧೇಯಕದಲ್ಲಿ ಅತ್ಯಾಚಾರವೆಸಗಿದ ಬಾಲಾಪರಾಧಿಗಳ ವಯೋಮಿತಿ ಇಳಿಕೆ ಬಗ್ಗೆ ಸಚಿವರ ಸಮಿತಿ ಚರ್ಚೆ ನಡೆಸಿದೆ. ಬಾಲಾಪರಾಧಿಗಳ ವಯೋಮಿತಿಯನ್ನ 18ರಿಂದ 16ಕ್ಕೆ ಇಳಿಸಲು ನಿರ್ಧರಿಸಿದ್ದು ಮಾರ್ಚ್ 18ರಂದು ನಡೆಯುವ ಸರ್ವ ಪಕ್ಷಗಳ ಸಭೆಯಲ್ಲಿ ಮಂಡಿಸಲಿದ್ದಾರೆ. ಅತ್ಯಾಚಾರ ತಡೆ ಬಿಲ್ಗೆ ಸಂಸತ್ನಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಉನ್ನತಾಧಿಕಾರ ಸಚಿವರ ಸಮಿತಿ ಪರಿಶೀಲನೆಗೆ ಒಪ್ಪಿಸಲಾಗಿತ್ತು. ಕೇರಳದ ಮೀನುಗಾರರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಟಲಿ ಸರ್ಕಾರಕ್ಕೆ ಭಾರತ ಖಡಕ್ ಎಚ್ಚರಿಕೆ ನೀಡಿದೆ. ಇದೇ 22ರೊಳಗೆ ಹತ್ಯೆ ಆರೋಪಿಗಳನ್ನು ಭಾರತಕ್ಕೆ ಒಪ್ಪಿಸಬೇಕು ಎಂದು ಪ್ರಧಾನಿ ಮನಮೋಹನ್ ಸಿಂಗ್ ತಾಕೀತು ಮಾಡಿದ್ದಾರೆ. ಆದರೆ ಅದು ಸಾಧ್ಯವಿಲ್ಲ ಎಂತ ಇದೆ ಇಟಲಿ. ಕ್ರಿಸ್ಮಸ್ ನೆಪವೊಡ್ಡಿ ಸ್ವದೇಶಕ್ಕೆ ಹೋದ್ರು, ವಾಪಸ್ ವಿಚಾರಣೆಗೆ ಬರೋದಕ್ಕೆ ನಿರಾಕರಿಸಿದ್ರು. ವಿವಾದ ಹುಟ್ಟುಹಾಕಿತು ಮೀನುಗಾರರ ಹತ್ಯೆ ಪ್ರಕರಣ. ಇದನ್ನ ನಮ್ಮ ದೇಶದ ಔದಾರ್ಯತೆ ಅನ್ಬೇಕೋ ಅಥವಾ ಇಟಲಿಯರ ನಂಬಿಕೆ ದ್ರೋಹ ಅನ್ಬೇಕೋ ಗೊತ್ತಾಗ್ತಿಲ್ಲ. ಆದರೆ ಕೇರಳದ ಮೀನುಗಾರರ ಹತ್ಯೆ ಪ್ರಕರಣ ದೊಡ್ಡ ವಿವಾದವನ್ನಂತೂ ಸೃಷ್ಟಿಸಿದೆ. ಕೆಲ ತಿಂಗಳ ಹಿಂದೆ ಕೇರಳದಲ್ಲಿ ನಡೆದ ಮೀನುಗಾರರ ಹತ್ಯೆ ಪ್ರಕರಣದಲ್ಲಿ ಇಟಲಿಯ ನೌಕಾಪಡೆಯ ಸಿಬ್ಬಂದಿ ಆರೋಪಿಗಳಾಗಿದ್ರು. ಆದರೆ ಕಳೆದ ಕ್ರಿಸ್ಮಸ್ ವೇಳೆ ಇವರು ಸ್ವದೇಶಕ್ಕೆ ತೆರಳಲು ಅನುವು ಮಾಡಿಕೊಡುವಂತೆ ಕೋರಿದ್ರು. ಸುಪ್ರೀಂ ಕೋರ್ಟ್ನಿಂದ ವಿಶೇಷ ಅನುಮತಿ ಪಡೆದು ಇಟಲಿಗೆ ವಾಪಸ್ಸಾದರೂ ಕೂಡ. ಆದರೆ ಇದೀಗ ವಿಚಾರಣೆ ಎದುರಿಸಲು ಭಾರತಕ್ಕೆ ಬರಲು ಆ ಸಿಬ್ಬಂದಿ ನಿರಾಕರಿಸ್ತಾ ಇದ್ದಾರೆ. ನಾವು ಇಟಲಿಗೆ ಮತ್ತು ಅಲ್ಲಿನ ಸಂವಿಧಾನಕ್ಕೆ ವಿಧೇಯರಾಗಿರುತ್ತೇವೆ ಅಂತ ಉಡಾಫೆಯ ಉತ್ತರ ನೀಡ್ತಾ ಇದ್ದಾರೆ. ಅಲ್ಲಿನ ಸರ್ಕಾರ ಕೂಡ ಅವರನ್ನೇ ಬೆಂಬಲಿಸ್ತಾ ಇದ್ದು ಆರೋಪಿಗಳನ್ನ ಭಾರತಕ್ಕೆ ಕಳಿಸೋದಿಲ್ಲ ಅಂತ ಪತ್ರ ರವಾನಿಸಿದೆ. ಈ ಬೆಳವಣಿಗೆ ಭಾರತವನ್ನ ಕೆರಳಿಸಿದೆ. ಸಂಸತ್ನಲ್ಲಿ ಈ ಸಂಬಂಧ ವಿವರಣೆ ನೀಡಿದ ಪ್ರಧಾನಿ ಮನಮೋಹನ್ ಸಿಂಗ್ ಇಟಲಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಚಾರಣೆಗೆ ವಾಪಸ್ಸಾಗದಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇಟಲಿ ಅಂತಾರಾಷ್ಟ್ರೀಯ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದೆ. ಇದೇ 22ರೊಳಗೆ ಆರೋಪಿಗಳು ವಾಪಸ್ಸಾಗದಿದ್ರೆ ಮುಂದಾಗುವ ಎಲ್ಲಾ ಪರಿಣಾಮಗಳಿಗೆ ಇಟಲಿಯೇ ಹೊಣೆಯಂತ ಎಚ್ಚರಿಸಿದ್ದಾರೆ.
ಇದೇ ವೇಳೆ ಪ್ರತಿಪಕ್ಷ ಬಿಜೆಪಿ ಕೂಡ ಇಟಲಿಯ ಕ್ರಮವನ್ನ ಖಂಡಿಸಿದೆ. ಇಂತಹ ಬೆಳವಣಿಗೆ ಅಂತಾರಾಷ್ಟ್ರೀಯ ಸಂಬಂಧವನ್ನ ಹಾಳು ಮಾಡುತ್ತೆ. ಕೇಂದ್ರ ಸರ್ಕಾರ ಕೂಡ ಈ ಸಂಬಂಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.